ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ಬಲಿಮಹಾರಾಜನು ಸ್ವರ್ಗಲೋಕದ ಮೇಲೆ ಮಾಡಿದ ಆಕ್ರಮಣದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಶುಕ್ರಾಚಾರ್ಯರ ಆಶೀರ್ವಾದವನ್ನು ಪಡೆದಂತಹ ಬಲಿಮಹಾರಾಜನು ಸ್ವರ್ಗದ ಮೇಲೆ ಆಕ್ರಮಣವನ್ನು ಮಾಡುತ್ತಾನೆ. ಆಗ ಬೃಹಸ್ಪತಿಗಳು ಇಂದ್ರನಲ್ಲಿ ಎಲ್ಲಾ ದೇವತೆಗಳು ಸ್ವರ್ಗವನ್ನು ಬಿಟ್ಟು ಬೇರೆ ಕಡೆ ಹೋಗಲು ತಿಳಿಸುತ್ತಾರೆ. ಯಾರ ಅನುಗ್ರಹದಿಂದ ಬಲಿಮಹಾರಾಜನು ಇಷ್ಟೊಂದು ಶಕ್ತಿಶಾಲಿಯಾಗಿರುವನೋ ಆ ಬ್ರಾಹ್ಮಣರನ್ನು ಬಲಿಯು ಅವಮಾನಿಸಿದಾಗ ಆತನು ನಾಶವಾಗುತ್ತಾನೆ ಎಂದು ಬೃಹಸ್ಪತಿಗಳು ಭವಿಷ್ಯ ನುಡಿದರು. ಆ ಶುಭಕ್ಷಣವು ಎಂದು ಒದಗುವುದು ಎಂಬುದನ್ನು ತಿಳಿಯಲು ಸಹಜವಾಗಿಯೇ ದೇವತೆಗಳು ಕಾತರರಾಗಿದ್ದರು. ಇಂದ್ರನನ್ನು ಸಮಾಧಾನಗೊಳಿಸಲು ಅಂತಹ ಸಮಯವು ಖಂಡಿತವಾಗಿಯೂ ಒದಗುವುದು ಎಂದು ಬೃಹಸ್ಪತ್ಯಾಚಾರ್ಯರು ಅವನಿಗೆ ಭರವಸೆ ಇತ್ತರು. ಏಕೆಂದರೆ ಮುಂದೆ ಬಲಿಮಹಾರಾಜನು ವಾಮನದೇವನಾಗಿ ಬರುವ ಶ್ರೀವಿಷ್ಣುವನ್ನು ಸಂತೋಷಪಡಿಸಲು ಶುಕ್ರಾಚಾರ್ಯರ ಆದೇಶಗಳನ್ನು ಉಲ್ಲಂಘಿಸುತ್ತಾನೆ ಎಂಬುದನ್ನು ಅವರು ಕಾಣಬಲ್ಲವರಾಗಿದ್ದರು. ವಾಮನದೇವನನ್ನು ತುಷ್ಟಿಪಡಿಸಲು ಬಲಿಮಹಾರಾಜನು ತನ್ನ ಗುರು ಶುಕ್ರಾಚಾರ್ಯರ ಆಜ್ಞಾಭಂಗದ ಅಪಾಯಕ್ಕೂ ಸಿದ್ಧನಿದ್ದನು. ಇದರಿಂದಾಗಿ ಅವನು ಸಕಲ ಸಂಪತ್ತನ್ನು ಕಳೆದುಕೊಳ್ಳುವನು. ಆದರೂ ಭಗವಂತನ ಭಕ್ತಿ ಸೇವೆಯಿಂದ ಅವನು ನಿರೀಕ್ಷಿಸಿದ್ದಕ್ಕಿಂತ ಅಧಿಕ ಫಲವನ್ನು ಪಡೆಯುವನು ಮತ್ತು ಮುಂದೆ 8ನೆಯ ಮನ್ವಂತರದಲ್ಲಿ ಪುನಃ ಇಂದ್ರನ ಸಿಂಹಾಸನವನ್ನು ಏರುವನು. ದೇವತೆಗಳು ತಮ್ಮ ಹಿತಕ್ಕಾಗಿ ಈ ಬಗೆಯಾಗಿ ಆಚಾರ್ಯರಿಂದ ಉಪದೇಶವನ್ನು ಪಡೆದು ಬೃಹಸ್ಪತಿಗಳ ಮಾತುಗಳನ್ನು ಒಪ್ಪಿಕೊಂಡರು. ತಮ್ಮ ಇಚ್ಛಾನುಸಾರವಾಗಿ ರೂಪವನ್ನು ಧರಿಸಿ ದೇವಲೋಕವನ್ನು ತ್ಯಜಿಸಿ ದಾನವರ ಕಣ್ಣಿಗೆ ಬೀಳದಂತೆ ಚದುರಿ ಹೋದರು. ಸ್ವರ್ಗಲೋಕ ನಿವಾಸಿಗಳಾದ ದೇವತೆಗಳು ಯಾವುದೇ ರೂಪವನ್ನು ಧರಿಸಬಲ್ಲವರು ಎಂಬುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಅವರಿಗೆ ದಾನವರ ಕಣ್ಣಿಗೆ ಬೀಳದಂತೆ ಅಜ್ಞಾತವಾಗಿರುವುದು ಸ್ವಲ್ಪವೂ ಕಷ್ಟಕರವಾಗಲಿಲ್ಲ. ದೇವತೆಗಳು ಅದೃಶ್ಯರಾದಾಗ ವಿರೋಚನನ ಪುತ್ರನಾದ ಬಲಿಮಹಾರಾಜನು ದೇವಲೋಕವನ್ನು ಪ್ರವೇಶಿಸಿದನು ಮತ್ತು ಅಲ್ಲಿಂದ ಅವನು 3 ಲೋಕಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡನು. ಭೃಗುವಂಶೀಯ ಬ್ರಾಹ್ಮಣರು ಇಡೀ ಬ್ರಹ್ಮಾಂಡವನ್ನು ಗೆದ್ದ ತಮ್ಮ ಶಿಷ್ಯನಿಂದ ಅತ್ಯಂತ ಪ್ರೀತರಾಗಿ ಅವನನ್ನು 100 ಅಶ್ವಮೇಧ ಯಾಗಗಳ ಆಚರಣೆಯಲ್ಲಿ ತೊಡಗಿಸಿದರು. ಬಲಿಮಹಾರಾಜನು ಇಂದ್ರನ ಸಿಂಹಾಸನದ ಮೇಲೆ ಕುಳಿತಿದ್ದರೂ ಅಂತಹ ಯಜ್ಞಗಳನ್ನು ಆಚರಿಸದ ಹೊರತು ಅವನು ಅಲ್ಲಿ ಉಳಿಯಲಾರನು ಎಂಬುದನ್ನು ಭೃಗುವಂಶೀಯ ಬ್ರಾಹ್ಮಣರು ನಿರ್ಧರಿಸಿದರು. ಆದ್ದರಿಂದ ಕನಿಷ್ಠ ಪಕ್ಷ ಇಂದ್ರನು ಆಚರಿಸಿದಷ್ಟು ಅಶ್ವಮೇಧ ಯಾಗಗಳನ್ನು ಆಚರಿಸಬೇಕು ಎಂದು ಬಲಿಮಹಾರಾಜನಿಗೆ ಸಲಹೆ ನೀಡಿದರು. ಬಲಿಮಹಾರಾಜನು ಈ ಯಜ್ಞಗಳನ್ನು ಆಚರಿಸಿದಾಗ 3 ಲೋಕಗಳ ಎಲ್ಲ ದಿಕ್ಕುಗಳಲ್ಲಿ ಪ್ರಸಿದ್ಧವಾದ ಕೀರ್ತಿಯನ್ನು ಸಂಪಾದಿಸಿದನು. ಆಕಾಶದಲ್ಲಿ ಪ್ರಕಾಶಿಸುವ ಚಂದ್ರನಂತೆ ಅವನು ತನ್ನ ಸ್ಥಾನದಲ್ಲಿ ರಾರಾಜಿಸಿದನು. ಮಹಾತ್ಮನಾದ ಬಲಿಮಹಾರಾಜನು ತಾನು ತುಂಬ ತೃಪ್ತನೆಂದು ಭಾವಿಸುತ್ತಾ ಬ್ರಾಹ್ಮಣರ ಅನುಗ್ರಹದಿಂದ ಸಂಪದ್ಭರಿತನಾಗಿ ಸಮೃದ್ಧನಾಗಿದ್ದನು ಮತ್ತು ರಾಜ್ಯವನ್ನು ಉಪಭೋಗಿಸಲಾರಂಭಿಸಿದನು. ಬ್ರಾಹ್ಮಣರನ್ನು ದ್ವಿಜದೇವರೆಂದು ಮತ್ತು ಕ್ಷತ್ರಿಯರನ್ನು ಸಾಮಾನ್ಯವಾಗಿ ನರದೇವರೆಂದು ಕರೆಯುತ್ತಾರೆ. ದೇವಪದವು ವಸ್ತುತಃ ದೇವೋತ್ತಮ ಪರಮಪುರುಷನನ್ನು ನಿರ್ದೇಶಿಸುತ್ತದೆ. ಶ್ರೀವಿಷ್ಣುವನ್ನು ತೃಪ್ತಿಪಡಿಸಿ ಸುಖಿಯಾಗುವ ಮೂಲಕ ಬ್ರಾಹ್ಮಣರು ಮಾನವ ಸಮಾಜಕ್ಕೆ ಮಾರ್ಗದರ್ಶನವನ್ನು ಇಯುತ್ತಾರೆ. ಅವರ ಬೋಧನೆಗೆ ಅನುಸಾರವಾಗಿ ನರದೇವರೆಂದು ಕರೆಯಲ್ಪಡುವ ಕ್ಷತ್ರಿಯರು ನ್ಯಾಯ ಮತ್ತು ವ್ಯವಸ್ಥೆಯನ್ನು ಕಾಪಾಡುತ್ತಾರೆ. ಈ ರೀತಿಯಲ್ಲಿ ಜನರು ಕ್ರಮೇಣ ಕೃಷ್ಣ ಪ್ರಜ್ಞೆಯಲ್ಲಿ ಉನ್ನತಿಯನ್ನು ಹೊಂದುತ್ತಾರೆ. ಸ್ವರ್ಗದಲ್ಲಿ ತನ್ನ ಮಕ್ಕಳಾದ ದೇವತೆಗಳು ಅದೃಶ್ಯರಾಗಿರುವುದನ್ನು ಕಂಡು ಅವರ ತಾಯಿಯಾದ ಅದಿತಿಯು ಮಕ್ಕಳ ಅಗಲಿಕೆಯಿಂದ ತುಂಬ ನೋವಿಗೀಡಾದಳು. ಅನೇಕ ವರ್ಷಗಳ ಅನಂತರ ಒಂದು ದಿನ ಮಹರ್ಷಿ ಕಶ್ಯಪರು ತಮ್ಮ ಧ್ಯಾನಾವಸ್ಥೆಯಿಂದ ಹೊರಬಂದು ಆಶ್ರಮಕ್ಕೆ ಹಿಂದಿರುಗಿದರು. ಆಶ್ರಮವು ಮೊದಲಿನಂತೆ ಅಂದವಾಗಿ ಇಲ್ಲದೇ ಇರುವುದನ್ನು, ತಮ್ಮ ಪತ್ನಿಯು ತುಂಬ ಖಿನ್ನಳಾಗಿರುವುದನ್ನು ಅವರು ಕಂಡರು. ಆಶ್ರಮದ ಎಲ್ಲೆಡೆಯಲ್ಲೂ ಅವರು ಗೋಳಾಟದ ಚಿಹ್ನೆಯನ್ನೇ ಕಂಡರು. ಹಾಗಾಗಿ ಆ ಮಹರ್ಷಿಗಳು ತಮ್ಮ ಪತ್ನಿಯನ್ನು ಕುರಿತು ಆಶ್ರಮದ ಕ್ಷೇಮವನ್ನೂ ಆಕೆ ಅಷ್ಟೊಂದು ಖಿನ್ನಳಾಗಿರುವ ಕಾರಣವನ್ನೂ ವಿಚಾರಿಸಿದರು. ಆಶ್ರಮದ ಕ್ಷೇಮ ಸಮಾಚಾರವನ್ನು ತಿಳಿಸಿದ ಬಳಿಕ ಆಕೆಯು ತನ್ನ ಮಕ್ಕಳು ಕಣ್ಮರೆಯಾಗಿರುವುದರಿಂದ ತಾನು ಪರಿತಪಿಸುತ್ತಿರುವುದಾಗಿ ತಿಳಿಸಿದಳು. ಅನಂತರ ಅವಳು ತನ್ನ ಮಕ್ಕಳು ಯಾವ ರೀತಿಯಾಗಿ ಹಿಂದಿರುಗಬಹುದು ಎಂಬುದನ್ನು ಮತ್ತು ತಮ್ಮ ಮೊದಲಿನ ಸ್ಥಾನವನ್ನು ಮತ್ತೆ ಹೇಗೆ ಪಡೆಯಬಹುದು ಎಂಬುದನ್ನು ಅವರಿಗೆ ತಿಳಿಯ ಹೇಳಬೇಕೆಂದು ಪ್ರಾರ್ಥಿಸಿದಳು. ತನ್ನ ಮಕ್ಕಳಿಗೆ ಎಲ್ಲ ರೀತಿಯ ಶುಭಗಳನ್ನು ಅವಳು ಬಯಸಿದಳು. ಅದಿತಿಯ ವಿನಂತಿಯಿಂದ ಕಶ್ಯಪ ಮುನಿಗಳ ಮನಸ್ಸು ಕರಗಿತು. ಅವರು ಅವಳಿಗೆ ಆತ್ಮಸಾಕ್ಷಾತ್ಕಾರ, ಜಡ ಮತ್ತು ಚೈತನ್ಯಗಳ ನಡುವಣ ವ್ಯತ್ಯಾಸ ಮತ್ತು ಲೌಕಿಕ ನಷ್ಟದಿಂದ ಅಬಾಧಿತವಾಗಿರುವ ಬಗೆ ಇವುಗಳನ್ನು ಕುರಿತ ತತ್ವಜ್ಞಾನವನ್ನು ಬೋಧಿಸಿದರು.
ತಾನು ಇಷ್ಟೆಲ್ಲ ತಿಳುವಳಿಕೆ ಹೇಳಿದರೂ ಅದಿತಿಯು ಅತೃಪ್ತಳಾಗಿರುವುದನ್ನು ಕಂಡು ಅವರು ಅವಳಿಗೆ ವಾಸುದೇವನನ್ನು ಎಂದರೆ ಜನಾರ್ದನನನ್ನು ಆರಾಧಿಸಲು ಹೇಳಿದರು. ಭಗವಾನ್ ವಾಸುದೇವನು ಮಾತ್ರ ಅವಳನ್ನು ತೃಪ್ತಿಗೊಳಿಸಬಲ್ಲವನೆಂದು, ಅವಳ ಎಲ್ಲ ಇಚ್ಛೆಗಳನ್ನು ಪೂರೈಸಬಲ್ಲವನೆಂದು ಭರವಸೆ ನೀಡಿದರು. ವಾಸುದೇವನನ್ನು ಆರಾಧಿಸುವ ತನ್ನ ಇಚ್ಛೆಯನ್ನು ಅದಿತಿಯು ವ್ಯಕ್ತಪಡಿಸಿದಾಗ ಪ್ರಜಾಪತಿ ಕಶ್ಯಪರು ಅವಳಿಗೆ 12 ದಿನಗಳ ಕಾಲ ಆಚರಿಸಲಾಗುವ ಪಯೋವೃತ ಎಂಬ ಪೂಜಾ ವಿಧಾನವನ್ನು ತಿಳಿಸಿದರು. ಭಗವಾನ್ ಶ್ರೀಕೃಷ್ಣನನ್ನು ಈ ವಿಧಾನದಿಂದ ಹೇಗೆ ಸಂತುಷ್ಟಿಗೊಳಿಸಬಹುದು ಎಂಬುದರ ಬಗ್ಗೆ ಕಶ್ಯಪರಿಗೆ ಈಗಾಗಲೇ ಬ್ರಹ್ಮನು ತಿಳಿಸಿದ್ದನು. ಹಾಗಾಗಿ ಕಶ್ಯಪರು ತಮ್ಮ ಪತ್ನಿಗೆ ಈ ವೃತಾಚರಣೆಯ ವಿಧಾನವನ್ನು, ಅದರ ನಿಯಂತ್ರಕ ತತ್ವಗಳನ್ನು ಉಪದೇಶಿಸಿದರು. ಅದಿತಿಯ ಪುತ್ರರಾದ ದೇವತೆಗಳು ಸ್ವರ್ಗದಿಂದ ಕಣ್ಮರೆಯಾಗಿ ಅವರ ಸ್ಥಾನವನ್ನು ದಾನವರು ಆಕ್ರಮಿಸಿದಾಗ ಅದಿತಿಯು ತನಗೆ ಯಾರೂ ರಕ್ಷಕರು ಇಲ್ಲ ಎಂದು ದುಮ್ಮಾನಕ್ಕೆ ಒಳಗಾದಳು. ಅನೇಕ ದಿನಗಳ ನಂತರ ಮಹಾತಪೋಬಲಯುಕ್ತರಾದ ಕಶ್ಯಪ ಮುನಿಗಳು ಧ್ಯಾನಸ್ಥಿತಿಯಿಂದ ಮೇಲೆದ್ದು ಮನೆಗೆ ಹಿಂದಿರುಗಿದಾಗ ಅದಿತಿಯ ಆಶ್ರಮವು ಹರ್ಷ ಉಲ್ಲಾಸ ಸಂಭ್ರಮಗಳಿಲ್ಲದೆ ಇರುವುದನ್ನು ಕಂಡರು. ಕಶ್ಯಪ ಮುನಿಗಳು ಯೋಗ್ಯ ರೀತಿಯಲ್ಲಿ ಸ್ವಾಗತವನ್ನು ಪಡೆದು ಪೀಠದಲ್ಲಿ ಆಸೀನರಾಗಿ ತಮ್ಮ ಪತ್ನಿ ಅದಿತಿಯನ್ನು ಕುರಿತು ಹೀಗೆ ನುಡಿದರು. ಓ ಸಾಧ್ವಿಮಣಿಯೇ, ಧಾರ್ಮಿಕ ವಿಧಿಗಳಿಗೆ, ಬ್ರಾಹ್ಮಣರಿಗೆ ಅಥವಾ ಮೃತ್ಯುವಶರಾಗುವ ಜನಸಾಮಾನ್ಯರಿಗೆ ಯಾವುದೇ ಬಗೆಯ ಅಶುಭವೂ ಉಂಟಾಗಿಲ್ಲ ತಾನೆ? ಗೃಹಕೃತ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ವಹಿಸುವ ಹೇ ನನ್ನ ಪತ್ನಿಯೇ, ಗೃಹಸ್ಥರು ತಮ್ಮ ಬದುಕಿನಲ್ಲಿ ಧಾರ್ಮಿಕ ತತ್ವಗಳು, ಆರ್ಥಿಕ ಅಭಿವೃದ್ಧಿ ಮತ್ತು ಇಂದ್ರಿಯ ತೃಪ್ತಿಗಳನ್ನು ಸರಿಯಾಗಿ ಆಚರಿಸಿದರೆ ಅವರು ಆಧ್ಯಾತ್ಮಿಕವಾದಿಗಳಷ್ಟೇ ಸಮರ್ಥರು. ಈ ತತ್ವಗಳನ್ನು ಆಚರಿಸುವುದರಲ್ಲಿ ಏನಾದರೂ ತೊಡಕುಗಳಿವೆಯೇ? ನೀನು ನಿನ್ನ ಕುಟುಂಬದವರ ಬಗ್ಗೆ ತುಂಬ ಆಸಕ್ತಿ ವಹಿಸಿ ಅನಿರೀಕ್ಷಿತವಾಗಿ ಬಂದ ಅತಿಥಿಗಳನ್ನು ಯೋಗ್ಯ ರೀತಿಯಲ್ಲಿ ಸ್ವಾಗತಿಸಲಿಲ್ಲವೇ? ಸ್ವಾಗತವು ದೊರೆಯದೇ ಇದ್ದುದರಿಂದ ಅವರು ಹಾಗೆಯೇ ಹೊರಟು ಹೋದರೆ? ಒಂದು ಸ್ವಲ್ಪ ನೀರನ್ನಾದರೂ ಕೊಟ್ಟು ಬರಮಾಡಿಕೊಳ್ಳದೆ ಇರುವಂತಹ ಮನೆಗಳಿಂದ ಅತಿಥಿಗಳು ಹಾಗೆಯೇ ಹೊರಟು ಹೋಗುತ್ತಾರೆ. ಅಂತಹ ಮನೆಗಳು ನರಿಗಳ ಬಿಲಗಳಿದ್ದಂತೆ. ಕಶ್ಯಪ ಮುನಿಯು ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿದಾಗ ಅದಿತಿಯು ಉತ್ತರವನ್ನು ನೀಡುತ್ತಾಳೆ. ಗೌರವಾನ್ವಿತನಾದ ಓ ನನ್ನ ಬ್ರಾಹ್ಮಣ ಪತಿಯೇ, ಬ್ರಾಹ್ಮಣರು, ಗೋವುಗಳು, ಧರ್ಮ ಮತ್ತು ಪ್ರಜಾ ಕಲ್ಯಾಣ ಇವೆಲ್ಲವೂ ಸುಕ್ಷೇಮವಾಗಿವೆ. ಓ ಗೃಹಾಧಿಪತಿಯೇ, ಧರ್ಮ, ಅರ್ಥ ಮತ್ತು ಕಾಮಗಳೆಂಬ 3 ತತ್ವಗಳು ಗೃಹಸ್ಥ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಿ ಅದರ ಪರಿಣಾಮವಾಗಿ ಭಾಗ್ಯಪೂರ್ಣವಾಗುತ್ತವೆ. ಅಗ್ನಿ, ಅತಿಥಿಗಳು, ಸೇವಕರು ಮತ್ತು ಭಿಕ್ಷುಕರು ಎಲ್ಲರ ಯೋಗಕ್ಷೇಮವನ್ನು ನಾನು ಸರಿಯಾಗಿ ನೋಡಿಕೊಳ್ಳುತ್ತಿದ್ದೇನೆ. ಸದಾ ನಿಮ್ಮ ಧ್ಯಾನದಲ್ಲಿ ಇರುವುದರಿಂದ ಯಾವುದೇ ಧಾರ್ಮಿಕ ತತ್ವಗಳನ್ನು ಉಪೇಕ್ಷಿಸುವ ಸಾಧ್ಯತೆಯೇ ಇಲ್ಲ. ಹೇ ನನ್ನ ಪ್ರಭುವೇ, ನೀವು ಪ್ರಜಾಪತಿಯಾಗಿರುವುದರಿಂದಲೂ ಧಾರ್ಮಿಕ ತತ್ವಗಳ ಸ್ವಯಂ ಉಪದೇಶಕರಾಗಿರುವುದರಿಂದಲೂ ನನ್ನೆಲ್ಲ ಇಚ್ಛೆಗಳು ಪೂರೈಸದೇ ಇರುವುದಾದರೂ ಹೇಗೆ? ನೀವು ದೇವತೆಗಳು ಮತ್ತು ದಾನವರ ಬಗ್ಗೆ ಸಮಾನ ಮನೋಭಾವವನ್ನು ಉಳ್ಳವರಾಗಿದ್ದೀರಿ. ಅವರು ನಿಮ್ಮ ಶರೀರದಿಂದಾಗಲಿ ಅಥವಾ ಮನಸ್ಸಿನಿಂದಾಗಲಿ ಉದ್ಭವವಾಗಿದ್ದು ತ್ರಿಗುಣಗಳಲ್ಲಿ, ಎಂದರೆ ಸತ್ವಗುಣ, ರಜೋಗುಣ ಅಥವಾ ತಮೋಗುಣಗಳಲ್ಲಿ ಒಂದಲ್ಲ ಒಂದು ಗುಣವನ್ನು ಹೊಂದಿದವರಾಗಿದ್ದಾರೆ. ಪರಮನಿಯಾಮಕನಾದ ದೇವೋತ್ತಮ ಪರಮಪುರುಷನು ಎಲ್ಲ ಜೀವಿಗಳ ಬಗ್ಗೆ ಸಮಾನ ಮನೋಭಾವವುಳ್ಳವನಾಗಿದ್ದರೂ ಅವನು ವಿಶೇಷವಾಗಿ ಭಕ್ತರ ಪಕ್ಷಪಾತಿಯಾಗಿದ್ದಾನೆ. ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳಿರುವಂತೆ, ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯ ಮೈತೇತೇಷು ಚಾಪ್ಯಹಂ. ದೇವೋತ್ತಮ ಪರಮಪುರುಷನು ಎಲ್ಲರ ವಿಷಯದಲ್ಲಿಯೂ ಸಮಾನನಾಗಿದ್ದರೂ ಕೂಡ ಅವನು ತನ್ನ ಭಕ್ತಿ ಸೇವೆಯಲ್ಲಿ ತೊಡಗಿರುವವರ ಬಗ್ಗೆ ವಿಶೇಷವಾಗಿ ಒಲವುಳ್ಳವನಾಗಿದ್ದಾನೆ. ಭಗವಂತನು ಹೇಳುತ್ತಾನೆ, ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ನನ್ನ ಪ್ರಿಯ ಕುಂತಿಪುತ್ರನೇ, ನನ್ನ ಭಕ್ತನು ಎಂದಿಗೂ ನಾಶವಾಗುವುದಿಲ್ಲ ಎಂಬುದನ್ನು ಘೋಷಿಸು. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಪಾರ್ಥ ಸರ್ವಶಃ. ವಾಸ್ತವವಾಗಿ ಎಲ್ಲರೂ ದೇವೋತ್ತಮ ಪರಮಪುರುಷನನ್ನು ಅನೇಕ ರೀತಿಯಲ್ಲಿ ಸುಪ್ರೀತಗೊಳಿಸಲು ಪ್ರಯತ್ನಿಸುವವರೇ. ಆದರೆ ಅವರವರ ಮಾರ್ಗಾನುಸಂಧಾನಕ್ಕೆ ತಕ್ಕ ಹಾಗೆ ಪರಮಪ್ರಭು ಅವರುಗಳಿಗೆ ವಿಭಿನ್ನ ವರಗಳನ್ನು ಅನುಗ್ರಹಿಸುತ್ತಾನೆ. ಹಾಗೆಯೇ ಅದಿತಿಯು ತನ್ನ ಪತಿಯಾದ ಕಶ್ಯಪನಲ್ಲಿ ಹೀಗೆ ನಿವೇದಿಸಿಕೊಂಡಳು. ಪರಮನಿಯಾಮಕನೂ ಕೂಡ ತನ್ನ ಭಕ್ತರ ಬಗ್ಗೆ ಪಕ್ಷಪಾತವುಳ್ಳವನಾದ್ದರಿಂದ ಕಶ್ಯಪರ ಪಿತೃಭಕ್ತ ಪುತ್ರನಾದ ಇಂದ್ರನು ಈಗ ಕಷ್ಟದಲ್ಲಿರುವುದರಿಂದ ಈಗ ಕಶ್ಯಪರು ಇಂದ್ರನ ಮೇಲೆ ತಮ್ಮ ಅನುಗ್ರಹವನ್ನು ತೋರಿಸಬೇಕು. ಅದಿತಿ ದೇವಿಯು ತನ್ನ ಮಾತುಗಳನ್ನು ಮುಂದುವರಿಸುತ್ತಾ, ದಯಮಾಡಿ ಈ ನಿನ್ನ ದಾಸಿಯನ್ನು ಅನುಗ್ರಹಿಸು. ಈಗ ನಮಗೆ ನಮ್ಮ ಸ್ಪರ್ಧಿಗಳಾದ ದಾನವರ ದೆಸೆಯಿಂದ
ನಮ್ಮ ವೈಭವ ಮತ್ತು ನಿವಾಸಗಳು ಕೈತಪ್ಪಿ ಹೋಗಿವೆ. ದಯವಿಟ್ಟು ನಮಗೆ ರಕ್ಷಣೆ ನೀಡಿ. ದೇವತೆಗಳ ತಾಯಿಯಾದ ಅದಿತಿಯು ಕಶ್ಯಪ ಮುನಿಗಳಲ್ಲಿ ದೇವತೆಗಳಿಗೂ ಮತ್ತು ತನಗೂ ರಕ್ಷಣೆ ನೀಡುವಂತೆ ವಿನಂತಿಸಿಕೊಂಡಳು. ಅದಿತಿ ದೇವಿಯ ವಿನಂತಿಯನ್ನು ಕೇಳಿಸಿಕೊಂಡ ನಂತರ ಕಶ್ಯಪ ಮುನಿಗಳು ಏನು ಮಾಡಿದರು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.